ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ. ಶ್ರೀ ಸೂರ್ಯಕಾಂತ್ ಎಲ್ ಭಾಸ್ಕರ್ ಅವರ ಪದೋನ್ನತಿ ಅಭಿನಂದನಾ ಕಾರ್ಯಕ್ರಮ ಇಂದು ಚುಟುಗುಪ್ಪ ತಾಲೂಕಿನಲ್ಲಿ ಭಾಸ್ಕರ್ ಪರಿವಾರ ಹಾಗೂ ಗೆಳೆಯರ ಬಳಗದ ವತಿಯಿಂದ ಇಂದು ಜಬ್ಬರ್ ಫಂಕ್ಷನ್ ಹಾಲ್ನಲ್ಲಿ ನಡೆದಿರುವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಚುಟುಗುಪ್ಪ ಪಟ್ಟಣದ PSI ಆಗಿರುವ ಪಾಶುಮೆ ಅವರು ಮಾತನಾಡಿ, ಸೂರ್ಯಕಾಂತ್ ಭಾಸ್ಕರ್ ಅವರ ಪದೋನ್ನತಿ ಕಾರ್ಯಕ್ರಮ ಇಂದು ನಾನು ಆಗಮಿಸಿರುವುದು ನನ್ನ ಪುಣ್ಯ. ಇಂಥ ಒಳ್ಳೆಯ ವ್ಯಕ್ತಿಗೆ ಪದೋನ್ನತಿ ಆಗಿರುವ ಕಾರ್ಯಕ್ರಮಕ್ಕೆ ನನಗೆ ಬಹಳ ಖುಷಿ ತಂದುಕೊಟ್ಟಿದೆ. ವ್ಯಕ್ತಿ ಜೀವನದಲ್ಲಿ ಎಲ್ಲಕ್ಕಿಂತಲೂ ಖುಷಿ, ಸಂತೋಷ ಹಾಗೂ ತಮ್ಮನ್ನು ತಾವು ಹೆಮ್ಮೆಯನ್ನು ಪಡೆದುಕೊಳ್ಳುವ ದಿವಸ ಇದಾಗಿದೆ. ತಮ್ಮ ಅಮೂಲ್ಯವಾದ ಸೇವೆಯಿಂದ ಸರ್ಕಾರವು ನಿಮ್ಮನ್ನು ಪದೋನ್ನತಿ ಸ್ಥಾನಕ್ಕೆ ಮೇಲೇರಿಸಿದೆ. ತಮ್ಮ ಕೆಲಸ ಮತ್ತು ಕಾರ್ಯಗಳಿಂದ ಇನ್ನಷ್ಟು ಸಮಾಜಕ್ಕೆ ಒಳ್ಳೆಯದಾಗಲಿ ಎಂದು ಬಯಸಿದರು. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ಹಾಗೂ ಪದೋನ್ನತಿ ಅಭಿನಂದನಾ ಕಾರ್ಯಕ್ರಮದ ರೂವಾರಿಯಾಗಿರುವ ಸೂರ್ಯಕಾಂತ್ ಎಲ್ ಭಾಸ್ಕರ್ ಅವರು ಮಾತನಾಡಿ, ಇನ್ನೂ ಒಳ್ಳೆಯ ಕೆಲಸ ಮಾಡಲು ನನಗೆ ಅವಕಾಶ ಕೊಟ್ಟಿದೆ. ದೇವರು ನನಗೆ ಇನ್ನೂ ಒಳ್ಳೆಯ ಸಮಾಜಕ್ಕೆ ಕೆಲಸ ಮಾಡಲು ಶಕ್ತಿ ಕೊಡಲಿ ಎಂದು ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗೂ ಎಲ್ಲಕ್ಕಿಂತಲೂ ಮಿಗಿಲಾಗಿ ನನ್ನ ತಂದೆ ತಾಯಿ ಅವರಿಗೆ ನಾನು ಋಣಿಯಾಗಿರುತ್ತೇನೆ. ನನಗೆ ಈ ಮಟ್ಟಕ್ಕೆ ಬೆಳೆಸಲು ಕಾರಣಕರ್ತರಾಗಿದ್ದ ಕಾರಣಕ್ಕಾಗಿ ನಾನು ಅವರಿಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ASI ಆಗಿರುವ ಭೀಮರಾವ್ ಪವಾರ್ ಹಾಗೂ ಗೆಳೆಯರ ಬಳಗದ ಅಧ್ಯಕ್ಷರಾಗಿರುವ ರಾಮದಾಸ್ ಮಂಕಲ್, ಮುಖ್ಯ ಗುರುಗಳಾಗಿರುವ ರಾಜಪ್ಪ ಸರ್, ಚಂದು ಭಾಸ್ಕರ್, ಡಾಕ್ಟರ್ ಪ್ರವೀಣ್ ಭಾಸ್ಕರ್, ರಾಜಶೇಖರ್ ಉಪ್ಪಿನ್, ನಟರಾಜ್ ಪವಾರ್, ವೆಂಕಟೇಶ್ ಮದರ್ಗಾಂವ್, ಪ್ರವೀಣ್ ರಾಜಪುರೆ, ಸಲೀಂ ಖುರೇಶಿ, ಅಜ್ಮತ್ ಬೇಪಾರಿ, ಚಂದ್ರಕಾಂತ್ ಜಮ್ಗಿ ಹಾಗೂ ಇತರರು ಕುಟುಂಬದ ಸದಸ್ಯರು ಹಾಗೂ ಊರಿನ ಹಿರಿಯರು ಉಪಸ್ಥಿತರಿದ್ದರು. ಪೊಲೀಸ್ ಇಲಾಖೆಯ ಸಿಬ್ಬಂದಿಯಾಗಿರ್ತಕ್ಕಂಥ ಸೂರ್ಯಕಾಂತ್ ಅವರು ಎಫ್ಸಿಯಿಂದ ASI ಪದೋನ್ನತಿ ಹೊಂದಿ ಬೀದರ್ನ ಯಾವ BR ಕೇಂದ್ರ ಘಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದರೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಕ್ಷಮೆ ಕೂಡ ಕೋರ್ತಾ ಇದ್ದೀನಿ. ನಾವು ನಿನ್ನೆ ನಾನಾ ಸಂಘದ ಮೆರವಣಿಗೆ ಸಮಯದಲ್ಲಿ ಬೆಳಗ್ಗೆ 5 ಗಂಟೆಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಶಿಂದೆಯವರು ನಾಳೆ ಎಲ್ಲ ನೀವು ಮಾತಾಡ್ರಿ ಅಂದರೆ ಶಿಂದೆ ಇಲ್ಲ ಸರ್ ಬರೆಯಬೇಕಂದ್ರು. ಅವ್ರ ಒತ್ತಡ ಎಷ್ಟಿತ್ತಂದ್ರೆ 10 ದಿವಸ ಜಳಕ ಮಾಡಿ ಹೊಡೆಯಬೇಕಂತ ಪರಿಸ್ಥಿತಿ ಬಂತು. ನಮ್ಮ ಇಲಾಖೆದಾಗ ನೇಮಕ ಆದ ನಂತರ ವಿವಿಧ ರೀತಿಯ ಸಮಯ ಸಂದರ್ಭವನ್ನು ನಾವು ನೋಡ್ತೀವಿ. ಜಾಸ್ತಿ ಖುಷಿ ಯಾವಾಗ ಆಗ್ತಪ್ಪ ನಮ್ಮ ಇಲಾಖೆದಾಗ ಅಂತಂದ್ರೆ ಒಂದು ಮದುವೆಯಾದ, ಯಾಕಂದ್ರೆ ಅವಾಗೇ 1 ತಿಂಗಳು ರಜೆ ಕೊಡ್ತಾರೆ. ನೆಕ್ಸ್ಟು ಪದೋನ್ನತಿ ಆದಾಗ ಯಾಕೆ ನಮ್ಗೆ ಖುಷಿ ಆಗ್ತಪ್ಪ ಅಂದರೆ ನಾವು ಕೆಳಹಂತದ ಸಿಬ್ಬಂದಿಯ ನೇಮಕಾತಿ ಹೊಂದಿ ಮೇಲ್ಹಂತದ ಅಧಿಕಾರಿಗಳಿಗೆ ನಮಗೆ ಪಯಣ ಇರ್ತದೆ, ಭಾಳ ಅದ್ಭುತವಾಗಿರ್ತದೆ. ಸೂರ್ಯಕಾಂತರವರಿಗೆ ಮತ್ತು ಅವರ ಪರಿಹಾರಗಳು ನಾನು ಹೇಳೋದಷ್ಟೇ ಬಯಸ್ತೀನಿ. ಅವರು ಇನ್ನೂ ಇಲಾಖೆಯಲ್ಲಿ ಹೆಚ್ಚೆಚ್ಚು ಉನ್ನತ ಸ್ಥಾನಮಾನ ಪಡೆದು ಅವರ ಆಯುಷ್ಯ, ಆರೋಗ್ಯ ಮತ್ತು ಸಿರಿ ಸಂಪತ್ತು ಕಾಣಿಸಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ನಾನು ನಿವೇದನೆ ಮಾಡ್ಕೊಳ್ತೀನಿ. ನಮ್ಮ ಬಂದೋಬಸ್ತು ಪ್ರೋಗ್ರಾಮ್ ಇದೆ, ದಯಮಾಡಿ ಹೋಗಬೇಕಾಗಿರ್ತದೆ. ತಮ್ಮಲ್ಲಿ ಕ್ಷಮೆ ಕೋರ್ತಾ ತಮ್ಮೆಲ್ಲರಿಗೂ ಎಸ್ಪೆಷಲಿ ಅವ್ರ ಮಗ MD ಇದಾರೆ ಅಂತ ಹೇಳಿದ್ರು. ಭಾಳ ಖುಷಿ ಆಯ್ತು. ನಮ್ಮ ಇಲಾಖೆದಾಗ ಮೊದಲೊಂದು ಉದಾಹರಣೆ ಏನು ಹೇಳ್ತಿದ್ರಪ್ಪ ಅಂತಂದರೆ, ದೊಡ್ಡವ್ರ ಮಕ್ಕಳು ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ, ಚಿಕ್ಕವ್ರ ಮಕ್ಕಳು ಏನು ಹೋಗಲ್ಲ ಅಂತಿದ್ರು. ಈಗ ಅದು ಉಲ್ಟಾ ಆಗಿದೆ. SSR भी होगा